ಕೊಟ್ಟಿರೋ ಕಮೆಂಟ್ ರೂಪದಲ್ಲೇ ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ. ಅವನ ಫ್ಯಾನು ಇವನ್ ಫ್ಯಾನು ಬಂದ್ಬಿಟ್ಟು ಕಮೆಂಟ್ಗಳು ಹೊಡಿಯೋದಲ್ಲ, ಕೊಡ್ತೀನಿ, ಇನ್ಮೇಲಿಂದ ಕೊಡ್ತೀನಿ. ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇರ್ತೀನಿ. ಬೆಳಿಗ್ಗೆ ಟೈಮಲ್ಲಿ ಎದ್ದುಬಿಟ್ಟು ವೀಡಿಯೋ ನೋಡ್ತಾ ಇರೋರು ನಿದ್ದೆಗಣ್ಣಲ್ಲಿ ಬಂದ್ಬಿಟ್ಟು ಕೇಳಿಸ್ಕೊಂಡು ಏನೇನೋ ಮೆಸೇಜ್ಗಳನ್ನ ಹೊಡಿಬೇಡಿ, ಏನೇನೋ ಕಮೆಂಟ್ಗಳನ್ನ ಹೊಡಿಬೇಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕ್ಲಾರಿಟಿ ಕೊಟ್ಟಿದ್ದೀನಿ. ಬೆಂಗಳೂರು ಕಮ್ಯುನಿಟಿ ಇಲ್ಲ ಬೈಕಿಂಗ್ ಕಮ್ಯುನಿಟಿ ಯಾರೇ ಒಬ್ಬರು ಮೊದಲು ಫೇಮಸ್ ಆಗಿದ್ರಲ್ಲ ಅವ್ರನ್ನೆಲ್ಲ ಮಕಾಡೆ ಮಲಗಿಸಿದ್ದು ಟಾಕ್ಸಿಕ್ ಕನ್ನಡಿಗ. ಆಯಪ್ಪ ಬಂದ್ಬಿಟ್ಟು ಒಂದಷ್ಟು ಜನನ ಬೆಳೆಸ್ತಾ ಇದ್ದಾರೆ, ಶೌಟೌಟ್ಗಳು ಕೊಟ್ಟರು, ಒಂದಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ರು. ನಾನು ಬೆಳೆದಿದ್ದೀನಿ, ಬೇರೆಯವ್ರನ್ನೂ ಬೆಳೆಸ್ತೀನಿ ಅಂದ್ಬಿಟ್ಟು ಹೇಳಿದ್ರು ಅಷ್ಟೇ ಹೇಳ್ಬಿಟ್ಟು ಕೆಲವೊಬ್ರಿಗೆ ಇಷ್ಟು ಜನ ಫಾಲೋವರ್ಸ್ನ ಮಾಡಿ ಹಂಗೆ ಹಿಂಗೆ ಅಂದ್ಬಿಟ್ಟು ಇಷ್ಟು ನೀವು ಮಾಡ್ತೀರಾ ಅಂತ ಹೇಳಿ ಕೆಲವೊಂದು ವೀಡಿಯೋಗಳಿದೆ, ಆ ಫುಟೇಜ್ಗಳನ್ನೂ ಹಾಕ್ತೀನಿ. ಇದೆಲ್ಲ ನಡೆದಾಗ ಅಲ್ಲೇನಾಯಿತು, ನಮ್ಮ ಕನ್ನಡ ಜನತೆ ಮತ್ತು ಆಮೇಲೆ ಸುಮಾರು ಜನ ಯೂಟ್ಯೂಬಲ್ಲಿ ಹೊಸದಾಗಿ ಬಂದಿರೋರು, ನಾನು ಹಳಬನೇ 5-6 ವರ್ಷದ ಮೇಲೆ ಆಯಿತು, ಆದರೂ ನಾವು ಈಗ ಕಾಣಿಸ್ತಾ ಇದ್ದೀವಿ ಜನಗಳಿಗೆ. ಇವಾಗ ಕಾಣಿಸ್ತಾ ಇರೋದ್ರಿಂದ ಹೊಸದಾಗಿ ಯಾರ್ಯಾರು ಬಂದಿದ್ದಾರೋ ಅವ್ರಿಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಆ ಕಡೆ ಕಮ್ಯುನಿಟಿ ನಿಂತ್ಕೋತು. ಓಕೆನಾ? ಕಮ್ಯುನಿಟಿ ಅನ್ನೋಕ್ಕಿಂತ ಅವರ ಒಂದು ಫ್ರೆಂಡ್ ಸರ್ಕಲ್ ಏನಿದೆ ಆ ಫ್ರೆಂಡ್ ಸರ್ಕಲ್ಗಳೆಲ್ಲ ನಿಂತ್ಕೊಂಡ್ರು. ಕಮ್ಯುನಿಟಿ ಅಂತ ಸ್ಟಾರ್ಟ್ ಮಾಡಿದವ್ರು ಇವರು, ಇಲ್ಲಿರೋರು ಬೆಂಗಳೂರು ಅವ್ರು ಸ್ಟಾರ್ಟ್ ಮಾಡಿರೋದು. ಟಾಕ್ಸಿಕ್ ಕನ್ನಡಿಗ ಇನ್ಮೇಲಿಂದ ನಿನಗೊಬ್ಬ ಹೊಸ ಫಾಲೋವರ್ ಉಟ್ಕೊಂಡಾಗರು ಫಾಲೋ ಮಾಡೋದನ್ನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಇನ್ಮೇಲಿಂದ ಟಾಕ್ಸಿಕ್ ಕನ್ನಡಿಗಂಗೆ ಬಂದುಬಿಟ್ಟು ಬೆಂಗಳೂರಿಂದನೂ ಒಬ್ಬ ಫಾಲೋವರ್ ಉಟ್ಕೊಂಡ. ನೀವೆಲ್ಲ ಒಂದು ಕಡೆ ಇರ್ರಯ್ಯ, ಸುಮ್ಮನೆ ಜಗಳ ಮಾಡ್ಕೊಂಡು ನಿಮ್ಮ ಪಾಡಾಗ ನೀವು ಬರೀ ಕಾಂಟ್ರವರ್ಸಿ ವೀಡಿಯೋಗಳನ್ನ ಹಾಕ್ಕೊಂಡು ಕೂತ್ಕೊಳ್ರಿ. ನಾವೇನು ಮಾಡ್ಬೇಕು ಅದನ್ನು ನಮ್ಮ ಪಾಡಾಗ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇಷ್ಟೆಲ್ಲ ಹೇಳ್ತಾ ಎರಡು ಥರದಲ್ಲಿ ಕ್ಲಾರಿಟಿ ಕೊಟ್ಟಾಯಿತು. ನಾನು DV ಅವ್ರ ಬಗ್ಗೆ ಆಗಲಿ TK ಅವ್ರ ಬಗ್ಗೆ ಆಗಲಿ ನಾನು ಮಾತಾಡ್ತಾ ಇಲ್ಲ. ಓಕೆನಾ? ನಾನು ಹೇಳ್ತಾ ಇರೋದು ಬಂದ್ಬಿಟ್ಟು ಬೇರೆಯೇ ಟಾಪಿಕ್ಕು. ಅದನ್ನು ತಗಡು ತಲೆ, ತಾಮ್ರ ತಲೆ, ಮತ್ತು ಆಮೇಲೆ ತಗಡು ಕಿವಿ, ತಾಮ್ರ ಕಿವಿ, ಈ ನನ್ನ ಮಕ್ಕಳೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಹೇಳಿರೋದು ಕ್ಲಾರಿಟಿ ಕೊಟ್ಟಿದ್ದೀನಿ. ಓಕೆನಾ? ಕ್ಲಾರಿಟಿ ಕೊಟ್ಟಾದ್ಮೇಲೂ ಬಂದ್ಬಿಟ್ಟು ಕಕ್ಕಗಳೆಲ್ಲ ಮಾಡಬೇಡಿ. ನಮಗೂ ನಿಮ್ಕಿನ್ನ ಖರಾಬಾಗಿ ರಿಪ್ಲೈ ಕೊಡೋಕ್ಕೆ ಬರುತ್ತೆ. ಸ್ವಲ್ಪ ನೋಡಿ ಮಾಡಿ ಮಾತಾಡಿ. ನಾವು ಕೊಟ್ಟರೆ ರಿಪ್ಲೈ ಸೈಕಾಗಿ ಕೊಡ್ತೀವಿ. ನಿಮ್ಮ ಥರ ಅಂದರೆ ಈ ಚಿಕ್ಕ ಈಗ ಆ್ಯಕ್ಚುಲಾಗಿ ಅವ್ನ ಫಾಲೋವರು ಇವ್ನ ಫಾಲೋವರು ಅವ್ನು ಯಾರೋ ಒಬ್ಬ ಬಂದವರು ಬಂದ್ಬಿಟ್ಟು ಕಮೆಂಟ್ ಹೊಡೆದ, ಅಲ್ಲೇ ಅಪ್ಪಿ ನಮಗೆ ಡಿಲೀಟ್ ಮಾಡೋ ಆಪ್ಷನ್ ಕೂಡ ಐತೆ. ಓಕೆನಾ? ನಿಮ್ಮಂಥ ಕಿತ್ತೋದು ನನ್ನ ಮಕ್ಳಿಗೆ ಬಂದ್ಬಿಟ್ಟು ಕಮೆಂಟ್ಗಳು ಹೊಡೆದ್ರೆ ನನಗೂ ಬರುತ್ತೆ ಗುರು ಕೆಟ್ಟ ಮಾತು. ಓಕೆನಾ? ನಾನೇನು ಸಾಚ ಅಲ್ಲ, ನನಗೂ ಬರುತ್ತೆ ಕೆಟ್ಟ ಮಾತುಗಳು ಬರುತ್ತೆ. ನಾವು ಮಾಡಿಲ್ದೇ ಇರೋ ಅಲ್ಕ ಕೆಲಸಗಳೆಲ್ಲ ಇಲ್ಲ. ಸೊ ಇವೆಲ್ಲ ಇದ್ದು ಹಾಕ್ರಯ್ಯ ಫೈನು, ಅವನಿಗೆ ಕಳಿಸ್ತೀನಿ ಫೋಟೋನ, ಹಾಕ್ರಿ ಅವನ ಮಗನ ಫೈನ್ನ. ನಾನು ಕಚ್ಡಾನೆ, ನೀವು ಕಚ್ಡ ಅಂದ್ಕೊಂಡ್ರೆ ನಿಮ್ಕಿನ್ನ ಕಚ್ಡ ನಾನು. ಸೊ ಇಷ್ಟು ಹೇಳ್ತಾ ಎಲ್ಲರೂ ಇರೋದು 1-2 ದಿನ ಇರ್ತೀರಯ್ಯ, ಬಂದಿದ್ದೀರ ಭೂಮಿಗೆ. ಕೆಲವೊಬ್ಬರು ಮಾತ್ರ ಅದೇನಕ್ಕೆ ಬಂದವ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಆದ್ರೂ ಬಂದ್ಬಿಟ್ಟಿದ್ದಾರೆ. ತಪ್ಪಿ ಉದುರ್ಕೊಂಬಿಟ್ಟವ್ರೆ ಭೂಮಿಗೆ. ಅವರೇ ಕಮೆಂಟ್ ಹೊಡಿಯೋರು ಕೆಟ್ಟದಾಗಿ. ನನಗೆ ಪಾಸಿಟಿವ್ ವೈಬ್ ಕೂಡ ಕೊಟ್ಟಿರೋರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಎಲ್ಲ ಸಪೋರ್ಟ್ ಮಾಡ್ತಾಯಿರಿ. ಇನ್ಮೇಲಿಂದ ಬೇಜಾನ್ ಬರ್ತಾ ಇರುತ್ತೆ ಹಂಗೆ ವ್ಲಾಗ್ಗಳು. ನೆಕ್ಸ್ಟ್ ಇದಕ್ಕಿಂತ ಒಂದು ದೊಡ್ಡ ಹಾವಳಿ ವ್ಲಾಗೇ ಬರುತ್ತೆ. ಫುಲ್ಲು ಹಾವಳಿ ಅಂದರೆ ಯಾವ ರೇಂಜಿಗೆ ಹಾವಳಿ ಇರುತ್ತೆ ಅಂತ ಗೊತ್ತಾಗಲ್ಲ.
ಇದೆ. ಇವಾಗ ಮುಂದುಗಡೆ ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ, ಮುಂದುಗಡೆ ಕಾಣಿಸೋದ್ರಲ್ಲೇ ಫುಲ್ಲು ಅವಳಿ ಇರೋದು. ಯಾವ ರೇಂಜ್ಗೆ ಇರುತ್ತೆ ಅಂತ ಯೋಚನೆನೂ ಮಾಡೋಕ್ಕಾಗಲ್ಲ. ಅದು ನಿಮ್ಮ ಸಪೋರ್ಟಿಂದನೇ ಆಗೋದು. ನೀವೆಲ್ಲರೂ ಸಪೋರ್ಟ್ ಮಾಡಿ. ಹೊಸದಾಗಿ ಯಾರ್ಯಾರು ಬಂದಿದ್ದಾರೆ ಯೂಟ್ಯೂಬ್ಗೆ ಅವ್ರಿಗೆಲ್ಲ ಒಂಚೂರು ಲೈಟಾಗಿ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿಬಿಟ್ಟು ನೀವು ಬೆಳೆಸಿದ್ರೆ ಹೆವಿ ಕಂಟೆಂಟ್ಗಳನ್ನ ಕೊಡ್ತಾರೆ. ಇಷ್ಟು ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.